Hey guys, welcome back to my new vlog. So ಇವತ್ತಿಗೆ ನಮ್ಮ ಬಿಪೇಡ ಸಮಾಪ್ತ ಆಯ್ತು. ನೋಡಿ ಎಲ್ಲ ಫ್ರೆಂಡ್ಸ್ ಇಲ್ಲಿ ಸಮಾಪ್ತಿ ಆಗಿದ ಖುಷಿಗೆ ಈಗ ನಾವೆಲ್ಲರೂ ಉಳಿವಿ ಹೊಂಟಿದೀವ. ಒಟ್ಟು ಗಾಡಿ ತಗೊಂಡ್ ಮಾತ್ರ ಟ್ರಿಪ್ ಪ್ಲಾನ್ ಆಗೈತೆ. ಗಾಡಿ ಎಲ್ಲ ಇಲ್ಲ ಉಳಿ ಹೋಗೋಣ ಅಂತ ಹೇಳ್ಯಾರ. ಈಗ ಅದ್ರ ಗೊತ್ತಿಲ್ಲ ಪ್ಲಾನ್ ಎಲ್ಲೆಲ್ಲಿ ಹೋಗ್ತೈತಿ, ಏನೇನ್ ಆಗ್ತೈತಿ ಗೊತ್ತಿಲ್ಲ. ಪ್ಲಾನ್ ಅಂತೂ ಆಗೈತಿ. ಟ್ರಿಪ್ ಹೋಗೋದಾದ್ರೆ ಎಲ್ಲೆಲ್ಲಿ ಹೋಗ್ತೈತಿ, ಏನೇನ್ ಆಗ್ತೈತಿ ಗೊತ್ತಿಲ್ಲ. ಎಲ್ಲಾ ಪ್ಲಾನ್ ನೀವ್ ನಾವ್ ಏನೇನ್ ಮಾಡ್ತೀವಿ ಅಂತ ಗೊತ್ತಾಗಬೇಕಂದ್ರೆ ನಮ್ ಜೊತೆ ಕನೆಕ್ಟ್ ಆಗಿದ್ರಿ ನೋಡ್ರಿ ಅಷ್ಟೇ. ನಿಮಗೆ ಏನ್ರ ನಾವ್ ಎಲ್ಲಿ ಹೊಂಟಿವಿ ಏನಂದ ಕುತೂಹಲ ಐತೆ ಅನ್ಕೊಂಡು ನಾವೆಲ್ಲ ಕರ್ಕೊಂಡೋಗಿ ಬನ್ನಿ ಫ್ರೆಂಡ್ಸ್. ಎಲ್ಲಿ ಉಂಟು ಅನ್ನೋದು ಗೊತ್ತಿಲ್ರಿ, ಏನಿಲ್ರಿ. ಸುಮ್ ಗಾಡಿಗೆ ಎಲ್ಲಾರು ಪೆಟ್ರೋಲ್ ಹಾಕ್ಸೇವಿ, ಟ್ಯಾಂಕ್ ಫುಲ್ ಮಾಡ್ಸೇವಿ, ಏರ್ ಚೆಕ್ ಮಾಡ್ಸತ್ತೇವಿ. ಇಲ್ಲಿಂದ ಬಿಟ್ಟಿವಿ ಅಂದ್ರೆ ಗೊತ್ತಿಲ್ಲ, ಎಲ್ಲಿ ಹೋಗ್ತಾರತ್ತು ಅನ್ನೋದು ಗೊತ್ತಿಲ್ಲ, ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಈಗ ನಾವು ಎಲ್ಲಿ ಹೊಂಟಿವಿ ಅಂತ ಗೊತ್ತಿಲ್ಲ. ಸುಮ್ಮನೆ ಗಾಡಿ ತಗೊಂಡ್ ರೈಟ್ ಅನ್ನೋದು. ಈಗ ಎಲ್ಲ ಟ್ಯಾಂಕ್ ಫುಲ್ ಆಗ್ಯಾವ, ಎಲ್ಲ ಟ್ಯಾಂಕು ಫುಲ್ ಆಗ್ಯಾವ. ಸೊ ಹೆಂಗ ಅನಿಸ್ತಾ ರಿಪೇರ್ ಮುಗಿತ, ಖುಷಿ ಆಯ್ತು? ಏನ್ ಕಲಿತೀರಿ ಇಷ್ಟು ದಿವ್ಸನಾಗ? ಎಲ್ಲಾ ಕಲ್ತೀವಿ, ಬಟ್ ಖುಷಿ ಅನ್ನೋಕಿಂತ ಎಲ್ಲಾರನ್ನೂ ಬಿಟ್ಟು ಹೋಗ್ಯಾನ ಅನ್ನೋದೊಂದು ಭಾಳ ದುಃಖ ಐತಿ. ನೀನಂತೂ ಭಾಳ ಮಿಸ್ ಮಾಡ್ಕೋತೀನಿ ಒಟ್ಟಲ್ಲಿ. ಮತ್ತೆ ಹಂಗ ಮುಗಿಸ್ಕೊಂಡಿಪ್ಪ, ಹಂಗ ಬಿಪೇಟ್ ಮುಗಿಸ್ಕೊಂಡಿ. ಹೆಂಗ ಅನಿಸ್ತಾ? ನಿಮ್ ಬಿಟ್ಟು ಹೋಗಾಕ ಮನಸ್ಸಾಗತ್ತ ಬಿಡ ಏನಲ್ಲ ಹೋಗ ಬಿಟ್ಟು ಹೋಗಕ್ ಮನ್ಸಲ್ಲಿಗ ಪ್ರಜ್ವಲ್ ನಮಗ ಅಪ್ಪ ಅಂದ್ಬಿಡ. ಮಕ್ಳ ಗತೆ ಇರಕ್ ಕಲೀರಿ. ಸೊ ಗಾಯ್ಸ್, ಇವಾಗ ಜಸ್ಟ್ ನಾವು ಹಳ್ಯಾಳ ರೀಚ್ ಆದ್ವಿ. ಹಳ್ಯಾಳ ಒಂದು ಟೀ ಬೇಕೀಗ ನಿಂತಿದ್ವಿ. ಹೆಂಗಿತ್ ಮಗ ರೈಡ್? ಸೂಪರ್ ಆಗಿತ್ ಮಗ. ಹೊಸ ಎಕ್ಸ್ಪೀರಿಯನ್ಸ್. ಸೊ ಗಾಯ್ಸ್, ನಾವು ಇವಾಗ ಜಸ್ಟ್ ರೀಚ್ ಆದ್ವಿ ಹಳ್ಯಾಳ ರೀಚ್ ಆಗಿ ಸ್ವಲ್ಪ ಟೀ ಬೇಕೀಗ ನಿಂತಿದ್ವಿ. ಟೀ ಕುಡಿದ ಮತ್ತೆ ಮುಂದಿನ ಪ್ರಯಾಸ ಆಗೋದೀಗ. ಏನಂತ ಪ್ರೋಮೋ ಚಲೋ ಅನ್ಸುತ್ತೆ. ಮತ್ತೆ ದಾಡಿಯಲ್ಲಿ ಹೋಗಿ ಮತ್ತೆ ಗಾಡಿ ಹಾಕೋನು, ಮತ್ತೆ ಹಾಕೋನು. ಕಿರಣ್ ಉಳಿಯವ್ರೆ, ಏನ್ ರೈಡ್? ಒಮ್ಮೆ ಕುಡ್ದ ಅಂತ ಇಂಥ ಐಡಿಯಾ ಹೋಗಿದ್ದಿಲ್ಲ ನೀನು? ಒಟ್ಟ ಹೋಗಿಲ್ರಿ, ಫಸ್ಟ್ ಟೈಮ್ ಹೊಂಟಿದ್ವು. ಹುಡುಗರು ಕುಡಿದ ನಂಗೆ ಹೆಚ್ಚಿನ ನೀಯಪ್ಪ ಹಚ್ಚಿ ಗಾಡಿ ಹಾಕ್ಸಿದ್ ಪೆಟ್ರೋಲ್ ಒಟ್ಟು ತಗ ಸೆಕೆಂಡ್ ಹ್ಯಾಂಡ್ ಮಾರಿ ನಿಮ್ಮಿಬ್ರು ದವಾಗ ನೀವು ತುರ್ದಕ್ಕೆ ಚುಳಿ ಮಗನ ಹೋಗಿ ಅವನು ಮುಂದೆ ನಿಂತಾನ. ಬ್ರೇಕ್ ಎಲ್ಲ ಆಯ್ತು ಗಾಯ್ಸ್. ಈಗ ಮತ್ತೆ ನಮ್ಮ ನಡೆ ದಾಂಡೇಲಿ ಕಡೆ ದಾಂಡೇಲಿ ಹೋಗುದು, ತರ್ಬೋದು, ವಡಾಪಾವ್ ತಿನ್ನೋದು ಅಷ್ಟೇ. ಫೇಮಸ್ ವಡಾಪಾವ್ ಆಯ್ತಲ್ಲ ಅಲ್ಲೇ? ಅಂಬೇಡ್ಕರ್ ಸರ್ಕಲ್ ನಮ್ಮ ಮಾವ ಹೇಳ್ಯಾನೀಗ. ಅಲ್ಲೇ ಇವ್ರ ಮಾವಾಗ ಪರಿಚಯ ಇದ ವಡಾಪಾವ್ ಸೆಂಟರ್ ಇದೆ ಅಲ್ಲಿ ಹೋಗಿ ವಡಾಪಾವ್ ತಿಂದ ನಾವು ತಿನ್ನ ಸೈಕಲ್ ತಿಂದಂಗೆ ಬೆಳೆದಿ ದಿನ ತಿನ್ನಕ್ ಹೋಗೋಣ. ಸಣ್ಣದ ಅಲ್ಲ ತಿನ್ನಿಸ್ತಿದ್ದ. ಆರಾಮಿದ್ದೀರಾ? ಇಲ್ಲ ರಾಜು ಮದ್ರಾಶಿ ಒಂದ್ಸರಿ ಕಿಂಗ್ ಅಷ್ಟ. ದಾದಾ ಮುಂದೆ ಹೆಂಗ ದಂಡಲ್ಲಿ ಹೋಗಿ ದಂಡೇಲಿ ಸ್ಟಾಪ್ ಅಲ್ಲಿ ಏನಂತ ತೋರಿಸ್ತೀವಿ ಎಲ್ಲರಿಗೆ. ಎಲ್ಲಿ Let's go. Bye, Lingan. Bye. Let's go. One side is Old Bank. Old Bank Raja is Shiv Kumar. So guys, finally Nandeli reach ಆಗಿವಿ. ಸೊ ಊಟಕ್ಕೆ ಕುಂತೀವಿ ಇಲ್ಲಿ. ನೆಕ್ಸ್ಟ್ ಊಟ ಮಾಡ್ಕೊಂಡೆ ನೆಕ್ಸ್ಟ್ ಏನು ಪ್ಲಾನ್ ಪಜ?
ನೆಕ್ಸ್ಟ್ ಏನ್ ಪ್ಲಾನ್? ನೆಕ್ಸ್ಟ್ ಪ್ಲಾನ್ ಈಗ ಉಳಿಗೆ ಹೋಗ್ಬೇಕ. ಉಳಿಗೆ ರೂಮ್ ಮಾಡಿ ಮಕ್ಕೊಂದು ಒಂದು 9 ಗಂಟೆ ನನ್ನ ಪರಿಚಯ 9 ಎದ್ದ ರೆಡಿ ಆಗಿ ಅದೆಲ್ಲ 9 ನಾಳಿದೆಲ್ಲ ಬೇಡ, ಈಗ ಏನು ಈಗಿನ ಅಷ್ಟೇ. ನೆಕ್ಸ್ಟ್ ಈಗ ಹುಬ್ಳಿ ಅಂತ ನೋಡಿ ಹುಬ್ಳಿ ಹೋಗೋದ 9 11 ಅನಪ್ಪ ಅದನ್ನ ಅಲ್ಲ ಬೆಳಿಗ್ಗೆ 6 ಗಂಟೆಗೆ 6 ಅಂದ್ರು 6 ಗಂಟೆ 6 ಗಂಟೆ ಚೆನ್ನಾಗಿ 6 ಗಂಟೆ 6 ನೆಕ್ಸ್ಟ್ ಪ್ಲಾನ್ ಮಾಡ್ಬೋದು. ದೊಡ್ಡ ಪೂಜೆ ಅರೆ ಇದೊಂದು ಕರ್ಮ ನೋಡಕ ಸಂತೋಣ. ಇವಾಗ 11:30 ಆಯ್ತು. ಫೈನಲಿ ರೀಚ್ಡ್ ಉಳಿವಿ ಚನ್ನಬಸವೇಶ್ವರ ಟೆಂಪಲ್. ಎಲ್ಲಾರು ಹೆಂಗ ಕಂಡೀಷನ್ ಹೆಂಗೈತಿ? ಕಂಡೀಷನ್ ಓಕೆ ಐತ್ರಿ. ಆದ್ರೆ ದಡಿಕೆ ಭಾಳ ಇತ್ತು, ದಡಿಕೆ ಜ್ಯೂಸ್ ಅಂತ ಬಂದು ಮಾಡಿ ಒಂದ್ ಲಾರ್ಜ್ ಒಳಗೆ ಒಂದು ರೂಮ್ ಮಾಡಿ ಮಕ್ಕೊಂದ್ರಿ. ಬೆಳಿಗ್ಗೆ ಎದ್ದ ಮಾಡಿ BPR ಲೈಫ್ ಚಂದ ಐತೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ನಾವು ಇಲ್ಲಿ ಗುಡಿ ಮುಂದೆ ನಿಂತೀವಿ. ಈಗ ಗುಡಿ ಮುಂದೆ ನಿಂತೀವಿ. ಸ್ವಲ್ಪ ಇವ್ರು ನಮ್ಮ ತಾರಕ್ ಅವ್ರ ವಾಕಿಂಗ್ ಮಾಡತ್ತಾರ. ಇನ್ನು ಭಾಳ ನುಸಾದೈತೆ ಅಂತ ಅವ್ರಿಗೆ ದಡ್ಕಿ ಸಂಬಂಧ. ಅದಕ್ಕೆ ಈಗ ರೂಮ್ ಮಾಡಿ ರೂಮ್ ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದು ನಾಳೆ ಸಿಗೋಣ. ಬಾಯ್, ಗುಡ್ ನೈಟ್. ರಾತ್ರಿ ಪಾಪ ಮಂದಿರ ಆದ್ರೂ ಪಾಪ ಹೆಂಗೈತಿ ಹಾಯ್ದಿತ್ಲಿ ದನ ಪಾಪ ತಿನ್ನಾಕ ಹಾಕಾಕ ನಮ್ಮ ಕಡೆನೂ ಏನಿಲ್ಲ ಹಾಕಾಕ. ಇದಕ್ಕೆ ಬೆಳಿಗ್ಗೆ ಹಾಕ್ತೀವಿ ಗೈಸ್. ಬಾಯ್ ಬಾಯ್, ಗುಡ್ ನೈಟ್. ಹಲೋ ಭಯ್ಯ, ಮಮ್ಮಿನೋ ಬನ್ನಿ ಮಗಳೇ ಕಮ್ಮಿ ನೀನು ಕರೆಯಲ್ಲ. ಫಸ್ಟ್ ಟೈಮ್ ಸ್ಟೇಷನ್ ಹೋದಾಗ ನಿಂತ್ಕೊಂತಿದ್ದೇವೆ. ಸೊ ಇವತ್ತು ಬೆಳಗ್ಗೆ ಎದ್ದು ನಾವು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದೀವಿ ಗುಡಿಗೆ. ಸ್ವಲ್ಪ ಮಳೆ ಇದೆ, ಆದ್ರೂ ಜಾಕೆಟ್ ಎಲ್ಲ ಇವಾಗ ಮನೆಗೆ ಅಖಿಲೇಶ್ ಹೇಗಿತ್ತು ಮಗ ರಾತ್ರಿ? ಫುಲ್ ಎಂಜಾಯ್. Hi guys, good morning. ಸುಲುಲುಲು. ಹಾಯ್ ಗಾಯ್ಸ್, ನಾವು ಉಳಿವಿಗೆ ನಿನ್ನೆ ಹೇಳ್ದಂಗೆ ಉಳಿವಿಗೆ ಬಂದ್ಬಿಟ್ಟೇವಿ. ನಿನ್ನೆ ರಾತ್ರಿ ಏನೇನೋ ಎಂಜಾಯ್ಮೆಂಟ್ ಭಾಳ ಮಾಡಿದ್ವಿ. ಚೇತನ್ ಅವ್ರು ವಿಡಿಯೋ ಮಾಡ್ಯಾರಲ್ಲ ಗೊತ್ತಿಲ್ಲ, ಮಾಡಿರಿ ಹಾಕ್ತಾರಲ್ಲ ಅಣ್ಣ ನೋಡೋಣ ಜನ ಸ್ವಲ್ಪ. ಎಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಯಾವ ಮಾಡಿ ಎಲ್ಲ ಹಾಕ್ತೀವಿ. ಎಲ್ಲ ಮಾಡಿದ ನೀವು ಕಣ್ಣವನು ತಂಪಕ್ಕವು ಅಂತ ಎಲ್ಲ ನೋಡ್ಬಾರ್ದು. ನಾವು ಆಸೆ ಮಾಡ್ತೇವೆ. ಈಗ ಉಳಿವಿಗೆ ನಾಷ್ಟ ಬಂದಿದ್ವಿ. ನಾಷ್ಟ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಒಂದು ಟ್ರೆಕ್ಕಿಂಗ್ ಐತಿ. ನಾಷ್ಟ ಮಾಡ್ಕೊಂಡು ಅಲ್ಲಿ ದೇವರ ಗುಡಿ ಐತಿ. ದೇವ್ರ ಗುಡಿ ದರ್ಶನ ಮಾಡ್ಕೊಂಡು ಮತ್ತೆ ಟ್ರೆಕ್ಕಿಂಗ್ ಹೋಗ್ತೀವಿ. ಟ್ರೆಕ್ಕಿಂಗ್ ಹೋಗಿ ಅಲ್ಲಿ ಟ್ರೆಕ್ಕಿಂಗ್ ಏನೇನು ಮಾಡ್ತೀವಿ ಏನೇನು ಮಾಡಲ್ಲ ಎಲ್ಲ ಬನ್ನಿ ಫ್ರೆಂಡ್ಸ್ ನೋಡುವ. ಬಾಯ್. ಕರ್ಲಿ ಎಲ್ಲರೂ ಕರ್ಲಿ. ನಮ್ಮ ಮನೆ ಗುಡಿಯ ಕಡೆ ಸೊ ಗಾಯ್ಸ್ ಎಲ್ಲ ದರ್ಶನ ಎಲ್ಲ ಮುಗೀತು. ಸೊ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಹೊಂಟಿದ್ವಿ. ಯಾವ ಹ್ಯಾಂಗಿಂಗ್ ಬ್ರಿಡ್ಜ್? ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಹೊಂಟಿದ್ವಿ. ಅದು ದಾರ್ಯಾಗ ಒಂದು ವ್ಯೂ ಪಾಯಿಂಟ್ ಇತ್ತು. ಸೊ ಅದು ವ್ಯೂ ಪಾಯಿಂಟ್ ನೋಡಕಂತ ಬಂದೀವಿ. ಈಗ ತೋರಿಸ್ತೀನಿ ಬರ್ರಿ ವ್ಯೂ ಪಾಯಿಂಟ್.
ಹಾಂ ವ್ಯೂ ಪಾಯಿಂಟ್ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗೋದು ಈಗ ಡೈರೆಕ್ಟ್ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜಿಗೆ. ಅದಾದ್ಮೇಲೆ ಯಲ್ಲಾಪುರ ಅಲ್ಲಿಂದ ಫಾಲ್ಸ್ ಬನ್ನಿ. ಅಲ್ಲಿ ಏನ್ ಮಾಡ್ತೀವಿ ಏನಿಲ್ಲ, ಹೆಂಗ್ ಜಿಗದಾಡ್ತೀವಿ, ಏನೇನ್ ಕಳಪ್ ಜಿಗದಾಡ್ತೀವಿ ಅಂತ ತೋರಿಸ್ತೀನಿ. ಜೋರ್ ಮಳೆ ಅಂತೂ ಜೋರ್ ಐತಿ ನೋಡ್ರಿ. ಮಳೆ ಅಂತೂ ಕಾಣತ್ತಿರ್ಬೋದು ಅನ್ಕೊಂಡಿನಿ. ಮಳೆ ಜೋರ್ ಐತಿ, ಏನ್ ಮಾಡೋದು ಈಗ? ಮಳೆ ಜೋರ್ ಐತಿ, ಏನ್ ಮಾಡೋದು? ಸೇರಬೇಕಾಯ್ತು. ಎಣ್ಣೆ ಬೇಕಾಯ್ತಿ ನಮ್ಗೆ ಏನಿಲ್ಲಕ ಮೊದ್ಲು ನನ್ನ ಕೈ ಕಾಲ ನೋಡ್ಗ ಬಟ್ ಒಟ್ಟ ಮಡ್ಚಾರಲ್ಲ ಇಟ್ಟ ಬೆಂಡಗದ ನಾವೇನಂತಾರಲ್ಲ ಇವ್ರಿಬ್ರ ಮತ್ತೆ ನಮಗೆಲ್ಲ ಹಂಗ ಅನ್ಕೋಬೇಡ್ರಿ. ತೂತವ್ರೆ ಹೆಂಗ ಅನಿಸ್ ವ್ಯೂ ಪಾಯಿಂಟ್? ಕಟ್ ಮಾಡೋದನ್ನ ನಾಡೋದನ್ನ ಹೆಂಗ ವ್ಯೂ ಪಾಯಿಂಟ್ ಹೆಂಗ ಅನಿಸ್ತ? ಹಂಗೆಲ್ಲ ಮಾಡಿ ಕಟ್ ಮಾಡಿದ್ದು ಕಿರಣ್ ಅವ್ರೆ, ಕಿರಣ್ ಅವ್ರೆ ಹೆಂಗ ಅನಿಸ್ತು ವ್ಯೂ ಪಾಯಿಂಟ್? ಇನ್ನೇನು ನಗಾದಂಗೆ ವಾವ್ ಅನ್ಬೇಕ ವ್ಯೂ ಪಾಯಿಂಟ್ ನೋಡಿ. ಇವ್ ಸ್ನ್ಯಾಪ್ ಹುಡುಗರ ಸ್ನ್ಯಾಪ್ ಹಾಕತ್ತಾರ್ರಿ. ವಿಡಿಯೋ ಮಾಡೋ ಆಯ್ತು ಮಳೆ ಇದ್ರ ಜೋರ್ ಐತಿ ಗೈಸ್. ಗಾಡಿ ಎಲ್ಲ ಪಾರ್ಕ್ ಮಾಡಿವಿ, ಅಲ್ಲೇ ಗಾಡಿ ಎಲ್ಲ ಪಾರ್ಕ್ ಮಾಡಿ. ಸೊ ನೋಡ್ರಿ ಹೋಗೋಣ ಈಗ ನೆಕ್ಸ್ಟ್. ಆನ್ ದ ವೇ ಟು ಹ್ಯಾಂಗಿಂಗ್ ಬ್ರಿಡ್ಜ್. ಏನ್ ಸೀನ್ ಐತೆ ಅಂದ್ರೆ ಬಾ, ಒಂದ್ಸಲ ಗಾಡಿ ತುಂಬ ಬರಬೇಕ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ. ಸೊ ಇಲ್ಲೇ ಫೋಟೋ ಶೂಟಿಂಗ್ ನಿಂತೀವಿ, ಮಸ್ತ್ ಸೀನ್ರಿ ಐತಿ. ಸೊ ಹಿಂಗಾಗಿ ಇಲ್ಲಿ ಫೋಟೋ ಶೂಟಿಂಗ್ ನಿಂತೀವಿ, ಫೋಟೋ ಶೂಟ್ ಮಾಡ್ಕೊಳತ್ತಾರ. ಫೋಟೋ ಶೂಟ್ ಮಾಡ್ಕೊಂಡ ಮತ್ತೆ ಆನ್ ದ ವೇ ಟು ಹ್ಯಾಂಗಿಂಗ್ ಬ್ರಿಡ್ಜ್ ರೂಟ್ ತೋರಿಸ್ಬೇಕಂತ ಐತಿ. ಆದ್ರ ಮಳಿ ಭಾಳ ಇದ್ದಿದ್ದ ಕಾರಣ ಫೋನ್ ತೆಗ್ದಿಲ್ಲ. ಇನ್ನು ಮುಂದೆ ನೋಡೋಣ, ಮಳಿ ಇಲ್ಲ ಅಂತಂದ್ರೆ ಮಾಡ್ತೀವಿ ಬ್ಲಾಗ್, ಸಾರಿ ವಿಡಿಯೋ ಮಾಡ್ತೀವಿ. ಸೀನ್ ನೋಡ್ರಿ ಇಲ್ಲಿ. ಸೊ ಗಾಯ್ಸ್, ಇದು ಹ್ಯಾಂಗಿಂಗ್ ಬ್ರಿಡ್ಜ್. ಸಾರಿ ಇಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಿಂತೆ, ಯಾಕಂದ್ರೆ ಗಾಡಿಗಳು ಮೇಲೆ ಮೇಲೆ ಬರತ್ತಿದ್ದು. ಸೊ ಇದು ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ನೆಕ್ಸ್ಟ್ ಟೈಮ್ ಅಕಸ್ಮಾತ್ ವಾಪಸ್ ರೂಟ್ ಇದೇ ರೂಟ್ನಾಗ ಹೋದೆ ಅಂದ್ರೆ ತೋರಿಸ್ತೀನಿ ಮತ್ತೊಮ್ಮೆ. ಐ ಆಮ್ ರಿಯಲಿ ಸಾರಿ ಗೈಸ್, ಹ್ಯಾಂಗಿಂಗ್ ಬ್ರಿಡ್ಜ್ ತೋರ್ಸಕ್ಕಾಗಲಿಲ್ಲ, ಯಾಕಂದ್ರೆ ಗಾಡಿಗಳು ಭಾಳ ಬರತ್ತಿದ್ವು ಅಲ್ಲೇ. ಸೊ ರೈಡಿಂಗ್ ಮಾತ್ರ ಒಂದ್ ಹೇಳ್ತೀನಿ, ಆಫ್ ರೈಡಿಂಗ್ ಸೈಕಲ್ ಎಲ್ಲ ವಿಡಿಯೋ ಹಾಕಿದ್ದೀನಿ, ನೋಡಿರ್ಬೋದು. ಮೆಮೊರೀಸ್ ಅದ. ಒಂದ ಏನ್ ಮಿಸ್ಟೇಕ್ ಆತು, ಗಾಡಿ ಹೋಗದ್ಬಿಟ್ಟ. ಅಯ್ಯೋ, ನಾ ಹೇಳ್ತೀನಿ ಕೇಳಿಲ್ಲ, ಇವನ್ ಗಾಡಿ ಬುಲೆಟ್ ಇವ ಹೋಗದ, ನೀನ್ ಹೊಡ್ಯಾಕ್ ಬರಲ್ಲ ಅಂತ ಇಸ್ಕೊಂಡ, ಇವ ಹೋಗದ. ನಾವು ಗಾಡಿ ಹೋಗಲಿಲ್ಲ, ಆಲ್ಮೋಸ್ಟ್ ಹೋಗಿದ್ದ. ಹೋಗಲಿದ್ದೆ, ಯಾರ ಕಂಟ್ರೋಲ್ ಮಾಡಿದೆ. ಅದ ಏನಾದ ಗಾಡಿ ಏನ ಸೀನ್ ಅದ, ಗಾಡಿ ಸೀನ್ ಅದ ಎಕ್ಸ್ಪ್ಲೇನ್ ಮಾಡಿ. ನಾವು ಹೋಗದೇ ಇಲ್ಲಪ್ಪ. ಕೌಸ್ಗ ಅಂದೆ ಗಾಡಿ ಹಿಂಗ್ ಹೋಗಿತ್ತಿದ್ದ, ಮತ್ತೆ ಹಿಡ್ಕೊಂಡಿವಿ. ನೀನು ಹಿಡ್ಕೊಂಡ್ಯಾ? ಇಲ್ಲ ಹಿಡ್ಕೊಂಡ್. ಆದ್ರೂ ಆಫ್ ರೋಡಿಂಗ್ ಹೆಂಗತ್ ಮಾಮ್? ಆಫ್ ರೋಡಿಂಗ್ ಹೆಂಗತ್?
ನಾವೆಲ್ಲ ವಿಡಿಯೋ ಹಾಕಿ ನೀವು ನೋಡಿರ್ಬೋದು ಅವರೆಲ್ಲ. ಆದ್ರೂ ಎಕ್ಸ್ಪೀರಿಯನ್ಸ್ ಭಾರಿ ಐತ್ರಿ. ಗಾಡಿ ಏನೇನ್ ಆಗ್ಯಾವ ಗಾಡಿಗಳು ಎಲ್ಲ ಮಸ್ತ್. ನೋಡ್ರಿ ಸ್ವಲ್ಪ ಗಾಡಿ ತೋರ್ಸಷ್ಟು ಗಾಡಿ ಕಂಡೀಷನ್ ನೋಡ್ರಿ ಎಲ್ಲ ಹೆಂಗಾಗ್ಯಾವ. ಸೊ ನಾವು ಸಾತೋಡಿ ಫಾಲ್ಸ್ ಹೋಗೋದು ಕ್ಯಾನ್ಸಲ್ ಆಯ್ತು. ಸ್ವಲ್ಪ ಅಲ್ಲಿ ಕ್ಲೋಸ್ ಆಗಿದ್ದು, ಮಳೆ ಭಾಳ ಇರೋದ್ರಿಂದ ಸಾತೋಡಿ ಫಾಲ್ಸ್ ಹೋಗೋದು ಕ್ಯಾನ್ಸಲ್ ಆಯ್ತು ನಮ್ದು. ಹಾಗಾಗಿ ನಮ್ಮ ಫ್ರೆಂಡಿಂದ ರೆಸಾರ್ಟ್ ಇತ್ತು ಇಲ್ಲಿ ದಾಂಡೇಲಿ ಒಳಗೆ. ಸೊ ಹಂಗೆ ಸುಮ್ಮನೆ ಹೋಗೋದು ಬೇಡ ಧಾರವಾಡಿಗೆ ಅಂತೇಳಿ ಮತ್ತು ದಾಂಡೇಲಿ ರೆಸಾರ್ಟಿಗೆ ಬಂದ್ವಿ. ಇಲ್ಲಿ ನಿಮಗೆ ಬರೀ ರೆಸಾರ್ಟ್ ಟೂರ್ ಮಾಡಿಸ್ತೀನಿ ನಾನು. ರೆಸಾರ್ಟ್ ಹೆಸರು ಬಂದ್ಬಿಟ್ಟು 9 ಕಾಯಿನ್ಸ್ ಅಂತ. ಮೇನ್ ಎಂಟ್ರೆನ್ಸ್ ಸ್ವಿಮ್ಮಿಂಗ್ ಪೂಲ್. In the mix. ನೈಟ್ ಎಲ್ಲ ಫೈರ್ ಕ್ಯಾಂಪ್ ಆಗ್ತೈತೆ ಅಲ್ಲಿ. ಸೊ ನೈಟ್ ಎಲ್ಲ ಮಳೆ ಇಲ್ಲಾಂದ್ರೆ ಚಿಲ್ ಮಾಡ್ಬೋದು. ನೋಡು ನೀವು ನೈಟ್ ಮಳೆ ಆಗ್ತೈತೋ ಇಲ್ಲಂತ. ಸೊ ಇಲ್ಲೆಲ್ಲ ರೂಮ್ಸ್ ಅದಾವ. ನಾವು ಈ ರೂಮ್ಸ್ ಬೇಡ ಅಂತ ಸಪ್ರೇಟ್ ರೂಮ್ಸ್ ತೊಗೊಂಡ್ವಿ ಇಲ್ಲೇ ಡಾಮೆಟ್ರಿ ಒಳಗೆ. ಎಲ್ಲರೂ ಒಂದೇ ಕಡೆ ಆಗ್ತೀವಿ ಅಂತ. ಇಲ್ಲಿ ರಾತ್ರಿ ನೈಟ್ ಮಳೆ ಇಲ್ಲಂದ್ರೆ ಫೈರ್ ಕ್ಯಾಂಪ್ ಆಗ್ಬೋದು. ಈ ಸದ್ಯಕ್ಕಂತೂ ಮಳೆ ಇಲ್ಲ, ಏನಿಲ್ಲ. ಮುಂದೆ ರೂಮ್ಸ್, ನಮ್ಮ ರೂಮ್ ತೋರಿಸ್ತೀನಿ ಬರ್ರಿ. Hey bro, hey. Hi guys. ಇದು ನಮ್ಮ ರೂಮ್. ಏನ್ ಹಾಕ್ಬೇಡ, ಹಾಕೋಣ. ನಾ ಯಾಕೆ ಹಾಕ್ಬೇಡ? ಅದು ಹಾಕೋಣ. ಏನು ಹಾಕೋಣ ರೀ? ಏನು ಹಾಕ್ಬೇಡ? ಏನ್ ಹಾಕೋಣ? ಬೈ ಏನ್ ಬೈ ಇರ್ಬೇಕ? I love it.
ಗೈಸ್ ಫುಲ್ ಸುಸ್ತಾಗೈತಿ, ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಬಂದೀವಿ. ಯಾವ ಮಕ್ಕೊಂತೀವಿ ಅಂತ ಬೆಡ್ಕಾಯತಿ. ಈಗ ಊಟ ಮಾಡಿ ಮಕ್ಕೊಂಡ್ಬಿಡೋದು. ನಾಳೆ ಬೆಳಗ್ಗೆ ಎದ್ದ ಆಫ್ ಟು ಹುಬ್ಳಿ. चलो स्टार्ट. बम्बे ಸೊ ಗೈಸ್ ರಾತ್ರಿ ಫುಲ್ ಇದು ಆದಮೇಲೆ ಮಲ್ಕೊಂಡು ಇವಾಗ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸೊ ಇವಾಗ ನಾವು ಚೆಕ್ಔಟ್ ಮಾಡಬೇಕು ರೂಮಿಂದ. ಸೊ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಆಯ್ತಾ. ಇಲ್ಲಿ ನಮ್ಮ ಪ್ರಜ್ವಲ್ ಅವ್ರು ಆರ್ಚರಿ ಮಾಡತ್ತಿದ್ರು, ನೋಡಕ್ಕೆ ಬಂದಿದ್ವಿ. ಪಾಯಿಂಟ್ಸ್ ಶಬಾಷ್ಲೆ ತಗೊಂಡು ನಾನು ನೋಡಿದ್ವಿ. शाबाश 10 points. हाँ ಶಾಬಾಷ್. ನೋಡಿ ಫ್ರೆಂಡ್ಸ್, ಈಗ ನಾವು ಮುಗಿಯಾಕೆ ಬಂತ. ಇನ್ನೊಂದು ಅರ್ಧ ಗಂಟೆ ಆಕೈತೇನ, ಇನ್ನೊಂದು ಹಾಫ್ ಆನ್ ಅವರ್ ಚೆಕ್ಔಟ್ ಆಗ್ತೈತಿ. ಚೆಕಟ್ ಆಕೈತಿ. ಇಲ್ಲಿಗೆ ನಮ್ದು ಮತ್ತು ಕೌಜಿ ಸಂಘದ ಟೂರ್ನು ಮುಗಿತೈತಿ ನಮ್ಮದ. ಮುಗಿತೈತಿ. ಇನ್ನೇ ಬೇಜಾರಾಗತೈತಿ. ಏನು ಪ್ಲಾನ್ ಇರ್ಲಾರ್ದ ಬಂದ್ವಿ. ಏನು ಪ್ಲಾನ್ ಇದ್ದಿದ್ದಿಲ್ಲ, ಇಲ್ಲೇ ಬರ್ಬೇಕು ಅಲ್ಲಿ ಬರ್ಬೇಕಂತ. ಹೆಂಗೆ ಹೊಂಟಿದ್ದೆ ಹಂಗ ಪ್ಲಾನ್ ಮಾಡ್ಕೊಂತ ಹೋದ್ವಿ. ಮಸ್ತ್ ಆತ ಟ್ರಿಪ್. ಆದ್ರೆ ಎಂಜಾಯ್ ಆತ. ಆದ್ರೆ ನಮ್ಮ ಆಫ್ ರೋಡಿಂಗ್ ಸ್ವಲ್ಪ ತೋರ್ಸಕಾತ, ಎಲ್ಲ ತೋರ್ಸಕ್ಕಾಗಲಿಲ್ಲ ಮಳಿ ಸಂಬಂಧ. ಸೊ ಈ ವ್ಲಾಗ್ ಇಲ್ಲೇ ಏನ್ ಮಾಡ್ತೀವಿ ಗೈಸ್. ಟೇಕ್ ಕೇರ್, ಬಾಯ್.
ಅಷ್ಟೇ.